ಮಹಾಕುಂಭದಲ್ಲಿ ಇಂದು ಭರ್ಜರಿ ಜನ. ವೀಕೆಂಡ್ ಇರೋ ಕಾರಣ ಕುಂಭದಲ್ಲಿ ಇಂದು ಜನಸಾಗರ. ಇವತ್ತಿನವರೆಗೂ ಕೂಡ 31 ಕೋಟಿ ಜನರು ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇವತ್ತು ಒಂದೇ ದಿನ 1,90,00,000 ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ನಾಳೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸುವ ಸಾಧ್ಯತೆ ಇದೆ. ಮಹಾಕುಂಭದಲ್ಲಿ ಜನಸಾಗರವೇ ಹರಿದು ಬಂದಿದೆ. ವೀಕೆಂಡ್ ಟೈಮ್ ಇರೋದ್ರಿಂದ ಮತ್ತು ಮಹಾಕುಂಭ ಮುಗಿತಾ ಬಂದಿರೋದ್ರಿಂದ ಆದಷ್ಟು ಜನ ಬರ್ತಾನೆ ಇದ್ದಾರೆ. ಪುಣ್ಯ ಸ್ನಾನ ಕೈಗೊಳ್ಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ದೇಶದಾದ್ಯಂತ ಜನ ಆಗಮಿಸ್ತಾ ಇದ್ದಾರೆ ಮಹಾಕುಂಭಕ್ಕೆ. ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಸಾಧುಗಳು ಬಂದು ಜಮಾಯಿಸಿದ್ದಾರೆ. ಈಗ ವೀಕೆಂಡ್ ಇರೋದ್ರಿಂದ ಇವತ್ತು ಮತ್ತು ನಾಳೆ ಕೂಡ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳಲಾಗಿದೆ. ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಮಹಾಕುಂಭ ಮೇಳ ಜನರಿಂದ ತುಂಬಿ ತುಳುಕ್ತಾ ಇದೆ. ಕರ್ನಾಟಕದಿಂದಲೂ ಕೂಡ ಜಿಲ್ಲೆಗಳಿಂದ ಜನ ಹೋಗ್ತಾ ಇದ್ದಾರೆ. ಸೊ ಮಹಾಕುಂಭ ಮೇಳ ಸಂಪೂರ್ಣ ಜನಸಾಗರ ತುಂಬಿ ತುಳುಕ್ತಾ ಇದೆ ಮೇಳದಲ್ಲಿ. ಆವತ್ತಿನ ಕಾಲ್ತೊಳಿತದ ನಂತರ ಈಗ ಅನೇಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹೋಗೋದಕ್ಕೆ ಬೇರೆ ಒಂದು ದಾರಿ, ಬರೋದಕ್ಕೆ ಬೇರೆ ಒಂದು ದಾರಿ ಮತ್ತು ಸಾಕಷ್ಟು ಸಂಚಾರಿ ನಿಯಮಗಳು ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಸೊ ಹೇಗಿದೆ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ವೀಕ್ಷಕರಿಗೆ ಮಹಾಕುಂಭ ಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅಂತ ಕರ್ನಾಟಕದಿಂದನೂ ಕೂಡ ಜಿಲ್ಲೆಗಳಿಂದನೂ ಜನ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸೊ ಹೇಗಿದೆ ಪರಿಸ್ಥಿತಿ? ಕಾಲ್ತುಳಿತದ ನಂತರ ಈಗ ನಿಯಮಗಳೇನಾದ್ರೂ ಬದಲಾವಣೆ ಆಗಿದೆಯಾ? ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನೇನಾದ್ರೂ ಕೈಗೊಳ್ಳಲಾಗಿದೆಯಾ? ಆಮೇಲೆ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಚರಣೆಗಳು ನಡೀತಾ ಇದೆ ರಂಜಿತ್? ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ಪ್ರತಿದಿನವೂ ಕೂಡ ಮಹಾಕುಂಭಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ಸಾಗರದಂತೆ ಹರಿದು ಬರ್ತಾ ಇದೆ. 19ನೇ ತಾರೀಕು ನೋಡಿ, ನಾವು ಏನು ನೋಡಿದ್ವಲ್ಲ, 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಸಂಭವಿಸಿರುವಂತಹ ಆ ಘಟನೆಯ ನಂತರ ಈಗ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ ನಂತರ ಯಾವುದೇ ಸಮಸ್ಯೆ ಇಲ್ಲದೆ ಯಾತ್ರಿಕರು ಈಗ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನಾನು ಈಗ ನಿಂತಿರುವಂಥ ಜಾಗ ಇದು ದಶಾಶ್ವಮೇಧ ಘಾಟ್. ನೋಡಿ, ನಮ್ಮ ವಿಜೆ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಗಂಗಾ ಇದು ದಶಾಶ್ವಮೇಧ ಘಾಟ್. ಇದು ಇಲ್ಲಿಂದ ಮುಂದ್ಗಡೆ ಹೋದರೆ ಅಲ್ಲಿ ನಿಮಗೆ ಸಂಗಮ ಘಾಟ್ ಸಿಗುತ್ತೆ. ನೋಡಿ, ಅಲ್ಲಿ ಗಂಗಾರತಿ ಆಗ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ, ಗಂಗಾರತಿ ನಡೀತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಳಗಡೆ ಭಜನೆ ನಡೀತಾ ಇದ್ರೆ, ಮೇಲ್ಗಡೆ ಗಂಗಾರತಿಗೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. 5 ಜನ ಅಲ್ಲಿ ಪಂಡಿತರಿದ್ದಾರೆ. ಪಂಡಿತರು ಈಗ ಅವರ ಮುಂದೆ ಇರುವಂತ ಆ ದೀಪಕ್ಕೆ ಬೆಳಗುವ ಮೂಲಕ ಗಂಗಾರತಿಯನ್ನ ಮಾಡ್ತಾ ಇರೋದು. ಗಂಗೆಗೆ ಭಜನೆಯನ್ನ ಮಾಡ್ತಾ ಗಂಗಾರತಿಯನ್ನ ಮಾಡೋದು. ಈ ಕಡೆಯಿಂದ ಸಾಗುವಂತ ಗಂಗೆ, ಆ ಕಡೆಯಿಂದ ಬರುವಂತ ಯಮುನಾ, ಹಾಗೆ ಮಧ್ಯದಲ್ಲಿ ಸಾಗುವಂತ ಸರಸ್ವತಿ, ಅಂತರ್ಗಾಮಿಯಾಗಿ ಹರಿಯುವಂತ ಸರಸ್ವತಿ, ಮಧ್ಯದ ಜಾಗ ಸಂಗಮ. ಸಂಗಮದಲ್ಲಿ ಮೊನ್ನೆ ಆಗಿರುವಂತದ್ದು ಕಾಲ್ತುಳಿತ ಆದ ನಂತರ ಬಹುತೇಕ ಎಲ್ಲಾ ರೀತಿಯಲ್ಲೂ ಕೂಡ ಬದಲಾವಣೆಗಳನ್ನ ಇಲ್ಲಿ ಮಾಡಿದ್ದಾರೆ. ಹೋಗುವುದಕ್ಕೆ ಒಂದು ಬ್ರಿಡ್ಜು, ಬರುವುದಕ್ಕೆ ಒಂದು ಬ್ರಿಡ್ಜು, ಹಾಗೆ ಎಲ್ಲ VIP ಪಾಸ್ಗಳು ಬಂದಾಗಿದ್ದಾವೆ. ಅದೆಲ್ಲದರ ಹೊರತಾಗಿ ಈಗ ನಡೀತಾ ಇರೋದು ಮಹಾಕುಂಭಮೇಳದಲ್ಲಿ ನಡೀತಾ ಇರುವಂತ ಗಂಗಾರತಿ. ಆ ಗಂಗಾರತಿ ನಡೆಯುವಂತ ಜಾಗ ನೋಡಿ, ಪಂಡಿತರು ಅಲ್ಲಿ 5 ಜನ ಪಂಡಿತರಿದ್ದಾರೆ. 2 ಮಹಿಳಾ ಪಂಡಿತರು ಕೂಡ ಮುಂದ್ಗಡೆ ಕೂತಿದ್ದಾರೆ. ಗಂಗೆಯ ಮೂರ್ತಿಗೆ ಇಲ್ಲಿ ಕೆಳಗಡೆ ಭಜನೆಗಳು ಕೂಡ ನಡೀತಾ ಇದೆ. ನೋಡಿ, ನಾವು ಕಾಶಿಯಲ್ಲಿ ಗಂಗಾರತಿಯನ್ನ ಬಹಳ ಗಂಗಾರತಿ ಆಗೋದನ್ನ ನೋಡಿದ್ದೀವಿ. ಒಂದು ಇತಿಹಾಸ ಇದೆ, ಕಾಶಿಯಲ್ಲಿ ಪುಣ್ಯ ಭಾವ ಇದೆ ಕಾಶಿಯಲ್ಲಿ ಮಾಡುವಂತ ಗಂಗಾರತಿಗೆ. ಅದಕ್ಕೆ ಲಕ್ಷಾಂತರ ಜನ ಗಂಗಾರತಿಗೆ ಬರ್ತಾರೆ. ಆದ್ರೆ ಪ್ರಯಾಗ್ರಾಜ್ನ ಇಲ್ಲಿ ಈ ಮಹಾಕುಂಭಮೇಳದಲ್ಲಿ ನಡೆಯುವಂತ ಗಂಗಾರತಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಗಂಗೆಗೆ ಇಷ್ಟೊತ್ತಿಗೆ ಸುಮಾರು 6 ಗಂಟೆ 23 ನಿಮಿಷ ಆಗಿದೆ. ಇಷ್ಟೊತ್ತಿನ ಸುಮಾರಿಗೆ ಗಂಗಾ ಘಾಟ್ ಸೇರಿದಂತೆ ಎಲ್ಲಾ ಘಾಟ್ಗಳಲ್ಲೂ ಕೂಡ, ಯಮುನಾ ಘಾಟ್ ಆಗಿರ್ಬೋದು, ಹಾಗೆ ದಶಾಶ್ವಮೇಧ ಘಾಟ್, ಇದು ಆ ಕಡೆಗೆ ಅರೈಲ್ ಘಾಟ್ ಬರುತ್ತೆ, ಈ ಕಡೆಗೆ ಇನ್ನುಳಿದಂತ ಘಾಟ್ಗಳೆಲ್ಲ ಏನಿದ್ದಾವೆ ಸುಮಾರು 15 ಘಾಟ್ಗಳೇನಿದ್ದಾವೆ, ಆ ಎಲ್ಲಾ ಘಾಟ್ಗಳಲ್ಲೂ ಕೂಡ ವಿಶೇಷವಾದಂತ ಗಂಗೆಗೆ ಆರತಿಯನ್ನು ಮಾಡ್ತಾರೆ. ಈಗ ನಡೀತಾ ಇರೋದು ಕೂಡ ಗಂಗಾ ಆರತಿ. ಗಂಗಾ ಆರತಿಯ ನೇರ ದೃಶ್ಯಾವಳಿಯನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಅರಿಶಿನ ಬಣ್ಣದ
ದಿರಿಸನ್ನು ಧರಿಸಿರುವಂಥ ಆ ಪಂಡಿತರೇನಿದ್ದಾರೆ ಅವರು ಅಲ್ಲಿ ಆರತಿಯನ್ನು ಮಾಡ್ತಾರೆ. ಆರತಿ ಮಾಡುವಾಗ ಗಂಗೆಗೆ ಪೂಜೆ ಪುನಸ್ಕಾರದ ಜೊತೆಗೆ ಭಜನೆಗಳು ಕೂಡ ನಡೆಯುತ್ತೆ. ಸುತ್ತ ಸೇರಿರುವಂಥ ಜನ ಗಂಗಾರತಿಯನ್ನು ನೋಡೋದಕ್ಕೆ ಇಲ್ಲಿ ಬಂದು ಸೇರಿರುವುದನ್ನು ಗಮನಿಸ್ತಾ ಇದ್ದೀರಿ. ಪಾವಿತ್ರ್ಯವಾದಂಥ ನದಿ, ಇದರಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಮುಕ್ತಿ ಹೋಗುತ್ತೆ. ಸಂಗಮದಲ್ಲಿ ಸ್ನಾನ ಮಾಡಿದರೆ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನೋದೆಲ್ಲ ಏನು ನಮ್ಮ ನಂಬಿಕೆ ಇದೆ. ಅದರಂತೆ ಈಗ ನಡೀತಾ ಇರುವಂಥ ಗಂಗಾರತಿಯ ದೃಶ್ಯವನ್ನ ತಾವೀಗ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಂಗೆ ನೋಡಿದ್ರೆ ಇಲ್ಲಿವರೆಗೂ ಕೂಡ 31 ಕೋಟಿ ಜನರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತು 1.9 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬಹುತೇಕ ನಾಳೆಗೂ ಕೂಡ ವೀಕೆಂಡ್ ಇರೋದ್ರಿಂದ, ಇವತ್ತು ಮತ್ತು ನಾಳೆ ವೀಕೆಂಡ್ ಇರೋದ್ರಿಂದ ಈ ಯಾತ್ರಿಕರ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ, ಮತ್ತೊಂದು ಯಾವುದೂ ಕೂಡ ಇಲ್ಲ. ಇಲ್ಲಿಂದ ಅಯೋಧ್ಯೆ ಹಾಗೆ ವಾರಣಾಸಿ ಕಡೆ ಹೋಗೋದಾದ್ರೆ ಅಲ್ಲಿ ಸ್ವಲ್ಪ ಜಾಗ ಕಂಜೆಸ್ಟ್ ಇರೋದ್ರಿಂದಾಗಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಬಿಸಿ ಜನರಿಗೆ ತಡ್ತಾ ಇದೆ. ಆದರೆ ಪ್ರಯಾಗ್ರಾಜ್ಗೆ ಬರುವಂತ ಯಾತ್ರಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ಅವರು ಬಂದು ತಮ್ಮ ಒಂದು ಯಾತ್ರೆಯನ್ನ ಇಲ್ಲಿ ಪರಿಪೂರ್ಣ ಮಾಡಬಹುದಾಗಿದೆ. ಹಾಗೆ ನೋಡಿ, ಭಜನೆಗಳೊಂದಿಗೆ ನಡೀತಾ ಇರುವಂತ ಗಂಗಾರತಿ ಕೆಲವೇ ಕ್ಷಣದಲ್ಲಿ ಆರಂಭ ಆಗತ್ತೆ. ಕೆಳಗಡೆ ನೀವು ಝೂಮ್ ಮಾಡಿ ತೋರಿಸಿದ್ರೆ ನಮ್ಮ ಗಮನಿಸಬಹುದು. ನೀವು ಗಂಗಾರತಿ ಮಾಡುವಂತ ಆ ದೀಪವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೊಂದು ಬಹಳ ವಿಶೇಷ. ಇದು ಈ ಮಹಾಕುಂಭದ ಸಮಯದಲ್ಲಿ ನಡೆಯುವಂತ ಈ ಗಂಗಾರತಿ ಇದರಲ್ಲಿ ಬಹಳ ವಿಶೇಷ. ನೋಡಿ, ಅರ್ಚಕರಿಗೆ ಕೂತ್ಕೊಂಡಿದ್ದಾರೆ ಅರ್ಚಕರೀಗ. ಅವರು ಇನ್ನೇನು ಪೂಜೆ ಪುನಸ್ಕಾರಗಳ ನಂತರ ಅಲ್ಲಿರುವಂತಹ ಪಂಡಿತರು ಆ ದೀಪಕ್ಕೆ ಬೆಂಕಿಯನ್ನ ಹತ್ತಿಸ್ತಾರೆ. ಆನಂತರ ಹತ್ತಿಸಿದ್ದಾರೆ, ಆಲ್ರೆಡಿ ಬೆಂಕಿ ಬೆಳಗಿದ್ದಾರೆ. ಬೆಂಕಿಯನ್ನ ಬೆಳಗಿ ಈಗ ದೀಪವನ್ನ ಹಚ್ಚಿದ್ದಾರೆ. ಒಂದೊಂದೇ ದೀಪವನ್ನ ಅವರು ಬೆಳಗ್ತಾ ಬರ್ತಾರೆ. ಬೆಳಗ್ಗೆ ಆದ ನಂತರ ನಡೆಯೋದೇ ಗಂಗಾರತಿ. ಅದರ ನೇರ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡುತ್ತೆ. ಒಮ್ಮೆಯಾದರೂ ಕೂಡ ಕಾಶಿಯ ಗಂಗಾರತಿಯನ್ನ ನೋಡಬೇಕು ಅಂತೇಳಿ ಬಹುತೇಕ ಜನರಿಗೆ ಆಸೆ ಇರುತ್ತೆ. ಆದ್ರೆ ಪ್ರಯಾಗ್ರಾಜ್ನಲ್ಲಿ ಗಂಗೆಗೆ ಆಗುವಂತ ಆರತಿಯನ್ನ ಈಗ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತಿಳಿಸ್ತಾ ಇದೆ. ಪ್ರತಿದಿನವೂ ಕೂಡ ಸುಮಾರು ನಾವು ಬಂದಿಲ್ಲಿ 20 ದಿನ ಆಗಿದೆ. ಇಲ್ಲಿವರೆಗೂ ಕೂಡ ಮಹಾಕುಂಭ ಮೇಳದ ಇಂಚಿಂಚು ಕನ್ನಡಿಗರಿಗೆ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರಂಜಿತ್ ಶ್ರೀಯಾ ಡೀಟೇಲ್ಸ್ಗಾಗಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಕಾರುಬಾರು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಹಾಕುಂಭದಲ್ಲಿ ಇಂದು ಭರ್ಜರಿ ಜನ. ವೀಕೆಂಡ್ ಇರೋ ಕಾರಣ ಕುಂಭದಲ್ಲಿ ಇಂದು ಜನಸಾಗರ. ಇವತ್ತಿನವರೆಗೂ ಕೂಡ 31 ಕೋಟಿ ಜನರು ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇವತ್ತು ಒಂದೇ ದಿನ 1,90,00,000 ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ನಾಳೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸುವ ಸಾಧ್ಯತೆ ಇದೆ. ಮಹಾಕುಂಭದಲ್ಲಿ ಜನಸಾಗರವೇ ಹರಿದು ಬಂದಿದೆ. ವೀಕೆಂಡ್ ಟೈಮ್ ಇರೋದ್ರಿಂದ ಮತ್ತು ಮಹಾಕುಂಭ ಮುಗಿತಾ ಬಂದಿರೋದ್ರಿಂದ ಆದಷ್ಟು ಜನ ಬರ್ತಾನೆ ಇದ್ದಾರೆ. ಪುಣ್ಯ ಸ್ನಾನ ಕೈಗೊಳ್ಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ದೇಶದಾದ್ಯಂತ ಜನ ಆಗಮಿಸ್ತಾ ಇದ್ದಾರೆ ಮಹಾಕುಂಭಕ್ಕೆ. ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಸಾಧುಗಳು ಬಂದು ಜಮಾಯಿಸಿದ್ದಾರೆ. ಈಗ ವೀಕೆಂಡ್ ಇರೋದ್ರಿಂದ ಇವತ್ತು ಮತ್ತು ನಾಳೆ ಕೂಡ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳಲಾಗಿದೆ. ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಮಹಾಕುಂಭ ಮೇಳ ಜನರಿಂದ ತುಂಬಿ ತುಳುಕ್ತಾ ಇದೆ. ಕರ್ನಾಟಕದಿಂದಲೂ ಕೂಡ ಜಿಲ್ಲೆಗಳಿಂದ ಜನ ಹೋಗ್ತಾ ಇದ್ದಾರೆ. ಸೊ ಮಹಾಕುಂಭ ಮೇಳ ಸಂಪೂರ್ಣ ಜನಸಾಗರ ತುಂಬಿ ತುಳುಕ್ತಾ ಇದೆ ಮೇಳದಲ್ಲಿ. ಆವತ್ತಿನ ಕಾಲ್ತೊಳಿತದ ನಂತರ ಈಗ ಅನೇಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹೋಗೋದಕ್ಕೆ ಬೇರೆ ಒಂದು ದಾರಿ, ಬರೋದಕ್ಕೆ ಬೇರೆ ಒಂದು ದಾರಿ ಮತ್ತು ಸಾಕಷ್ಟು ಸಂಚಾರಿ ನಿಯಮಗಳು ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಸೊ ಹೇಗಿದೆ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ವೀಕ್ಷಕರಿಗೆ ಮಹಾಕುಂಭ ಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅಂತ ಕರ್ನಾಟಕದಿಂದನೂ ಕೂಡ ಜಿಲ್ಲೆಗಳಿಂದನೂ ಜನ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸೊ ಹೇಗಿದೆ ಪರಿಸ್ಥಿತಿ? ಕಾಲ್ತುಳಿತದ ನಂತರ ಈಗ ನಿಯಮಗಳೇನಾದ್ರೂ ಬದಲಾವಣೆ ಆಗಿದೆಯಾ? ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನೇನಾದ್ರೂ ಕೈಗೊಳ್ಳಲಾಗಿದೆಯಾ? ಆಮೇಲೆ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಚರಣೆಗಳು ನಡೀತಾ ಇದೆ ರಂಜಿತ್?
ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ಪ್ರತಿದಿನವೂ ಕೂಡ ಮಹಾಕುಂಭಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ಸಾಗರದಂತೆ ಹರಿದು ಬರ್ತಾ ಇದೆ. 19ನೇ ತಾರೀಕು ನೋಡಿ, ನಾವು ಏನು ನೋಡಿದ್ವಲ್ಲ, 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಸಂಭವಿಸಿರುವಂತಹ ಆ ಘಟನೆಯ ನಂತರ ಈಗ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ ನಂತರ ಯಾವುದೇ ಸಮಸ್ಯೆ ಇಲ್ಲದೆ ಯಾತ್ರಿಕರು ಈಗ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನಾನು ಈಗ ನಿಂತಿರುವಂಥ ಜಾಗ ಇದು ದಶಾಶ್ವಮೇಧ ಘಾಟ್. ನೋಡಿ, ನಮ್ಮ ವಿಜೆ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಗಂಗಾ ಇದು ದಶಾಶ್ವಮೇಧ ಘಾಟ್. ಇದು ಇಲ್ಲಿಂದ ಮುಂದ್ಗಡೆ ಹೋದರೆ ಅಲ್ಲಿ ನಿಮಗೆ ಸಂಗಮ ಘಾಟ್ ಸಿಗುತ್ತೆ. ನೋಡಿ, ಅಲ್ಲಿ ಗಂಗಾರತಿ ಆಗ್ತಾ ಇರುವಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಗಂಗಾರತಿ ನಡೀತಾ ಇರುವಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಕೆಳಗಡೆ ಭಜನೆ ನಡೀತಾ ಇದ್ರೆ, ಮೇಲ್ಗಡೆ ಗಂಗಾರತಿಗೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. 5 ಜನ ಅಲ್ಲಿ ಪಂಡಿತರಿದ್ದಾರೆ. ಪಂಡಿತರು ಈಗ ಅವರ ಮುಂದೆ ಇರುವಂತ ಆ ದೀಪಕ್ಕೆ ಬೆಳಗುವ ಮೂಲಕ ಗಂಗಾರತಿಯನ್ನ ಮಾಡ್ತಾ ಇರೋದು. ಗಂಗೆಗೆ ಭಜನೆಯನ್ನ ಮಾಡ್ತಾ ಗಂಗಾರತಿಯನ್ನ ಮಾಡೋದು. ಈ ಕಡೆಯಿಂದ ಸಾಗುವಂತ ಗಂಗೆ, ಆ ಕಡೆಯಿಂದ ಬರುವಂತ ಯಮುನಾ, ಹಾಗೆ ಮಧ್ಯದಲ್ಲಿ ಸಾಗುವಂತ ಸರಸ್ವತಿ, ಅಂತರ್ಗಾಮಿಯಾಗಿ ಹರಿಯುವಂತ ಸರಸ್ವತಿ, ಮಧ್ಯದ ಜಾಗ ಸಂಗಮ. ಸಂಗಮದಲ್ಲಿ ಮೊನ್ನೆ ಆಗಿರುವಂತದ್ದು ಕಾಲ್ತುಳಿತ ಆದ ನಂತರ ಬಹುತೇಕ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆಗಳನ್ನ ಇಲ್ಲಿ ಮಾಡಿದ್ದಾರೆ. ಹೋಗುವುದಕ್ಕೆ ಒಂದು ಬ್ರಿಡ್ಜು, ಬರುವುದಕ್ಕೆ ಒಂದು ಬ್ರಿಡ್ಜು, ಹಾಗೆ ಎಲ್ಲ VIP ಪಾಸ್ಗಳು ಬಂದಾಗಿದ್ದಾವೆ. ಅದೆಲ್ಲದರ ಹೊರತಾಗಿ ಈಗ ನಡೀತಾ ಇರೋದು ಮಹಾ ಕುಂಭಮೇಳದಲ್ಲಿ ನಡೀತಾ ಇರುವಂತ ಗಂಗಾರತಿ. ಆ ಗಂಗಾರತಿ ನಡೆಯುವಂತ ಜಾಗ ನೋಡಿ, ಪಂಡಿತರು ಅಲ್ಲಿ 5 ಜನ ಪಂಡಿತರಿದ್ದಾರೆ. 2 ಮಹಿಳಾ ಪಂಡಿತರು ಕೂಡ ಮುಂದ್ಗಡೆ ಕೂತಿದ್ದಾರೆ. ಗಂಗೆಯ ಮೂರ್ತಿಗೆ ಇಲ್ಲಿ ಕೆಳಗಡೆ ಭಜನೆಗಳು ಕೂಡ ನಡೀತಾ ಇದೆ. ನೋಡಿ, ನಾವು ಕಾಶಿಯಲ್ಲಿ ಗಂಗಾರತಿಯನ್ನ ಬಹಳ ಗಂಗಾರತಿ ಆಗೋದನ್ನ ನೋಡಿದ್ದೀವಿ. ಒಂದು ಇತಿಹಾಸ ಇದೆ, ಕಾಶಿಯಲ್ಲಿ ಪುಣ್ಯ ಭಾವ ಇದೆ ಕಾಶಿಯಲ್ಲಿ ಮಾಡುವಂತ ಗಂಗಾರತಿಗೆ. ಅದಕ್ಕೆ ಲಕ್ಷಾಂತರ ಜನ ಗಂಗಾರತಿಗೆ ಬರ್ತಾರೆ. ಆದ್ರೆ ಪ್ರಯಾಗ್ರಾಜ್ನ ಇಲ್ಲಿ ಈ ಮಹಾಕುಂಭಮೇಳದಲ್ಲಿ ನಡೆಯುವಂತ ಗಂಗಾರತಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಗಂಗೆಗೆ ಇಷ್ಟೊತ್ತಿಗೆ ಸುಮಾರು 6:23 ಆಗಿದೆ. ಇಷ್ಟೊತ್ತಿನ ಸುಮಾರಿಗೆ ಗಂಗಾ ಘಾಟ್ ಸೇರಿದಂತೆ ಎಲ್ಲಾ ಘಾಟ್ಗಳಲ್ಲೂ ಕೂಡ, ಯಮುನಾ ಘಾಟ್ ಆಗಿರ್ಬೋದು, ಹಾಗೆ ದಶಾಶ್ವಮೇಧ ಘಾಟ್, ಇದು ಆ ಕಡೆಗೆ ಅರೈಲ್ ಘಾಟ್ ಬರುತ್ತೆ, ಈ ಕಡೆಗೆ ಇನ್ನುಳಿದಂತ ಘಾಟ್ಗಳೆಲ್ಲ ಏನಿದ್ದಾವೆ ಸುಮಾರು 15 ಘಾಟ್ಗಳೇನಿದ್ದಾವೆ, ಆ ಎಲ್ಲಾ ಘಾಟ್ಗಳಲ್ಲೂ ಕೂಡ ವಿಶೇಷವಾದಂತ ಗಂಗೆಗೆ ಆರತಿಯನ್ನು ಮಾಡ್ತಾರೆ. ಈಗ ನಡೀತಾ ಇರೋದು ಕೂಡ ಗಂಗಾ ಆರತಿ. ಗಂಗಾ ಆರತಿಯ ನೇರ ದೃಶ್ಯಾವಳಿಯನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಅರಿಶಿನ ಬಣ್ಣದ ದಿರಿಸನ್ನ ಧರಿಸಿರುವಂತಹ ಆ ಪಂಡಿತರೇನಿದ್ದಾರೆ ಅವರು ಅಲ್ಲಿ ಆರತಿಯನ್ನ ಮಾಡ್ತಾರೆ. ಆರತಿ ಮಾಡುವಾಗ ಗಂಗೆಗೆ ಪೂಜೆ ಪುನಸ್ಕಾರದ ಜೊತೆಗೆ ಭಜನೆಗಳು ಕೂಡ ನಡೆಯುತ್ತೆ. ಸುತ್ತ ಸೇರಿರುವಂತ ಜನ ಗಂಗಾರತಿಯನ್ನ ನೋಡೋದಕ್ಕೆ ಇಲ್ಲಿ ಬಂದು ಸೇರಿರುವುದನ್ನ ಗಮನಿಸ್ತಾ ಇದ್ದೀರಿ. ಪಾವಿತ್ರ್ಯವಾದಂತ ನದಿ, ಇದರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಮುಕ್ತಿ ಹೋಗುತ್ತೆ. ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನೋದೆಲ್ಲ ಏನು ನಮ್ಮ ನಂಬಿಕೆ ಇದೆ. ಅದರಂತೆ ಈಗ ನಡೀತಾ ಇರುವಂತ ಗಂಗಾರತಿಯ ದೃಶ್ಯವನ್ನ ತಾವೀಗ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಂಗೆ ನೋಡಿದ್ರೆ ಇಲ್ಲಿವರೆಗೂ ಕೂಡ 31 ಕೋಟಿ ಜನರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತು 1.9 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬಹುತೇಕ ನಾಳೆಗೂ ಕೂಡ ವೀಕೆಂಡ್ ಇರೋದ್ರಿಂದ, ಇವತ್ತು ಮತ್ತು ನಾಳೆ ವೀಕೆಂಡ್ ಇರೋದ್ರಿಂದ ಈ ಯಾತ್ರಿಕರ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ, ಮತ್ತೊಂದು ಯಾವುದೂ ಕೂಡ ಇಲ್ಲ. ಇಲ್ಲಿಂದ ಅಯೋಧ್ಯೆ ಹಾಗೆ ವಾರಣಾಸಿ ಕಡೆ ಹೋಗೋದಾದ್ರೆ ಅಲ್ಲಿ ಸ್ವಲ್ಪ ಜಾಗ ಕಂಜೆಸ್ಟ್ ಇರೋದ್ರಿಂದಾಗಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಬಿಸಿ ಜನರಿಗೆ ತಡ್ತಾ ಇದೆ. ಆದರೆ ಪ್ರಯಾಗ್ರಾಜ್ಗೆ ಬರುವಂತ ಯಾತ್ರಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ಅವರು ಬಂದು ತಮ್ಮ ಒಂದು ಯಾತ್ರೆಯನ್ನ ಇಲ್ಲಿ ಪರಿಪೂರ್ಣ ಮಾಡಬಹುದಾಗಿದೆ. ಹಾಗೆ ನೋಡಿ, ಭಜನೆಗಳೊಂದಿಗೆ ನಡೀತಾ ಇರುವಂತ ಗಂಗಾರತಿ ಕೆಲವೇ ಕ್ಷಣದಲ್ಲಿ ಆರಂಭ ಆಗತ್ತೆ. ಕೆಳಗಡೆ ನೀವು ಝೂಮ್ ಮಾಡಿ ತೋರಿಸಿದ್ರೆ ನಮ್ಮ ವಿಜಯ ಗಮನಿಸಬಹುದು. ನೀವು ಗಂಗಾರತಿ ಮಾಡುವಂತ ಆ ದೀಪವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೊಂದು ಬಹಳ ವಿಶೇಷ. ಇದು ಈ ಮಹಾಕುಂಭದ ಸಮಯದಲ್ಲಿ ನಡೆಯುವಂತ ಈ ಗಂಗಾರತಿ ಇದರಲ್ಲಿ ಬಹಳ ವಿಶೇಷ. ನೋಡಿ, ಅರ್ಚಕರಿಗೆ ಕೂತ್ಕೊಂಡಿದ್ದಾರೆ ಅರ್ಚಕರೀಗ. ಅವರು ಇನ್ನೇನು ಪೂಜೆ ಪುನಸ್ಕಾರಗಳ ನಂತರ ಅಲ್ಲಿರುವಂತ ಪಂಡಿತರು ಆ ದೀಪಕ್ಕೆ ಬೆಂಕಿಯನ್ನ ಹತ್ತಿಸ್ತಾರೆ. ಆನಂತರ ಹತ್ತಿಸಿದ್ದಾರೆ, ಆಲ್ರೆಡಿ ಬೆಂಕಿ ಬೆಳಗಿದ್ದಾರೆ. ಬೆಂಕಿಯನ್ನ ಬೆಳಗಿ ಈಗ ದೀಪವನ್ನ ಹಚ್ಚಿದ್ದಾರೆ. ಒಂದೊಂದೇ ದೀಪವನ್ನ ಅವರು ಬೆಳಗ್ತಾ ಬರ್ತಾರೆ. ಬೆಳಗ್ಗೆ ಆದ ನಂತರ ನಡೆಯೋದೇ ಗಂಗಾರತಿ. ಅದರ ನೇರ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡುತ್ತೆ. ಒಮ್ಮೆಯಾದರೂ ಕೂಡ ಕಾಶಿಯ ಗಂಗಾರತಿಯನ್ನ ನೋಡಬೇಕು ಅಂತೇಳಿ ಬಹುತೇಕ ಜನರಿಗೆ ಆಸೆ ಇರುತ್ತೆ. ಆದ್ರೆ ಪ್ರಯಾಗ್ರಾಜ್ನಲ್ಲಿ ಗಂಗೆಗೆ ಆಗುವಂತ ಆರತಿಯನ್ನ ಈಗ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತಿಳಿಸ್ತಾ ಇದೆ. ಪ್ರತಿದಿನವೂ ಕೂಡ ಸುಮಾರು ನಾವು ಬಂದಿಲ್ಲಿ 20 ದಿನ ಆಗಿದೆ. ಇಲ್ಲಿವರೆಗೂ ಕೂಡ ಮಹಾಕುಂಭ ಮೇಳದ ಇಂಚಿಂಚು ಕನ್ನಡಿಗರಿಗೆ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಶ್ರೀಯಾ ಡೀಟೇಲ್ಸ್ಗಾಗಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಕಾರುಬಾರು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.